ವಿಜಯೀ ಭವ, ದಿಗ್ವಿಜಯೀ ಭವ. ಕುರುಸಭಾಂಗಣ ಶಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇಬ್ಬಾಗ ಮಾಡಿದ ಕುರುಶ್ರೇಷ್ಠ ಭೀಷ್ಮ ಪಿತಾಮಹರಿಗೆ ನನ್ನ ಅನಂತ ಪ್ರಣಾಮಗಳು. ಈ ಕುರುಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ನಮ್ಮ ಪೂಜ್ಯ ಪಿತ ಪೂಜ್ಯ ಗುರುಗಳಾದ ಆಚಾರ್ಯ ದ್ರೋಣನಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ, ಹಿತೋಕ್ತಿಯ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮ್ಮ ಪ್ರಣಾಮಗಳು. ಧಮನಿಗಳಲ್ಲಿ ಕುರು ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಇನ್ನು ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಸುಯೋಧನ ಕಣ್ಮಣಿ, ಸದಾ ನನಗೆ ಆಶ್ರಯವನ್ನೇ ಆಶಿಸುತ್ತಿರುವ ನನ್ನ ಪ್ರಾಣ ಮಿತ್ರ ಅಂಗಾಧಿಪ ಕರ್ಣ, ಪ್ರಜ್ವಲಿಸಿ ಉರಿಯುತ್ತಿರುವ ಈ ನನ್ನ ಕೋಪಕ್ಕೆ ಸಕಾಲದಲ್ಲಿ ಆರ್ಜವನ್ನೆರೆದು ಸದಾ ಈ ಕುರುಸಿಂಹಾಸನವನ್ನು ಪೋಷಿಕೊಂಡು ಬರುತ್ತಿರುವ ನನ್ನ ಸೋದರ ಮಾವ, ಇಂತಹ ಅಪೂರ್ವ ವೀರ ರತ್ನಗಳು ನನ್ನೀ ಕುರು ರಾಜ್ಯ ಲಕ್ಷ್ಮಿಯ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಉರುಗಲಾಂಛನನ ಮೆರುಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ ಮಾವ. ಉರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತೀರೇ ಗುರುಕುಂಬಿನಿಯ ಕಾರ್ತಸ್ವರ ಸಂಪನ್ನ ಮಣಿಮಕುಟ ವರ್ಧನಕ್ಕೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೈಗರೆಯನಗೆ ವಿನಯ
ಪಿತಾಮಹರೇ, ಪೂಜ್ಯರಾದ ಆಚಾರ್ಯರೇ, ವಿದುರ ಚಿಕ್ಕಪ್ಪನವರೇ, ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರ ಪೇಳ್, ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರ ಪೇಳ್. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರ ಪೇಳ್. ಮಿತ್ರ, ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದೆ ರಣದೊಳು ರಿಪುಗಳ ವಧಿಸದೆ ಬಿಡುವರ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವರ. ಈ ಭಾವಶಕುನಿ ಸಲಹೆ ನೀಡ ಇರುವನೇ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ. ಈ ಭಾವಶಕುನಿ ಸಲಹೆ ನೀಡ ಇರುವನೇ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ. ಮಾವ, ಹೀಗಿರುವಲ್ಲಿ ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರ ಪೇಳ್, ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರ ಪೇಳ್. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿ ಬಾಳುತ್ತಿರೆ. ಸಾಟಿ ಇರುವರೆಗಿನ್ ಎನಗೆ ಸರಿ ಸಾಟಿ ಇರುವರ ಪೇಳ್. ಪಿತಾಮಹರೇ, ದುರ್ಯೋಧನ, ಪರಮ ಪೂಜ್ಯರಾದ ಆಚಾರ್ಯರೇ, ದುರ್ಯೋಧನ, ಮಿತ್ರಕರ್ಣ, ಸುಯೋಧನ, ಸಹೋದರ ದುಶ್ಯಾಸನ, ಅಗ್ರಜ, ಮಾವ, ಸುಯೋಧನ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿರುವರಂತೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ತಾತ? ವತ್ಸ ದುರ್ಯೋಧನ, ತಾತ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನೂ ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಹೇಳಿದಿರಿ ತಾತ? ಯುದ್ಧವೇ ಯುದ್ಧ? ತಾತ, ನಮ್ಮ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲಿ ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇ ತಕ್ಕೆ ಆ ಚಿಂತೆ? ಮಹಾಪ್ರಭುಗೆ ಜೈವಾಗಲಿ. ವರ್ತಮಾನವೇನು? ಪುರುಷೋತ್ತಮರು ದಯ ಮಾಡಿಸುತ್ತಿರುವರು. ಏನು? ಪುರುಷೋತ್ತಮ? ಪುರುಷೋತ್ತಮ ಯಾರಿಂದ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ಆ ಗೋಪಾಲಕನೂ ಪುರುಷೋತ್ತಮನೋ? ಅವನು ನೇರವಾಗಿ ನನ್ನರ ಮನೆಗೆ ಬಾರದೆ ಪಾಪ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೋಸ್ಕರ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನ್ನಾಡುತ್ತಿರುವವರು? ಓ, ವಿದುರ ಚಿಕ್ಕಪ್ಪ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕಾ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ಮಾತ್ರಕ್ಕೆ ನ್ಯಾಯವೋ ಹದಿನವೋ
ಅತಕ್ಕೆ ಅಥವಾ ನ್ಯಾಯಕ್ಕೆ ಸರ್ವರು ಹೊದಿನರು. ಪಥ್ಯವು ರುಚಿಸುವುದೆಂದೇ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣಕಾಲ ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿ ಮಾತನಾಡುತ್ತಿರುವೆಯ. ವಿದುರ, ಸಕಲ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಅಗ್ರಜ, ಈ ವಿದುರನು ಹಿರಿಯನು ಎಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನ್ನರಿದೆ ಮಿತಿಮೀರಿ ಮಾತನಾಡುತ್ತಿರುವನು. ಈತನನ್ನು ಕೂಡಲೇ ಸಭೆಯಿಂದ ಹೊರಗೆ ದೂಡುಬಿಡು. ಇಲ್ಲವೋ ವಿದುರ, ಸಾಕು ದುರುಳನ ದುರಾಗ್ರತದ ಸರಸ, ಸಾಕು ದುರುಳನ ದುರಾಗ್ರತದ ಸರಸ, ಸರಸದ ವಿರಸವ ನೆಸಗಿದ ಪರಿಯ ಮೌನಹೋನಿಯ ವಿರಚಿತವನಗೆ, ಸರಸದ ವಿರಸವ ನೆಸಗಿದ ಪರಿಯ ಮೌನಹೋನಿಯ ವಿರಚಿತವನಗೆ, ಅಡಿಯೋಳ್ ಮೆಟ್ಟೆ ಪೊಡೆ ಪೊಡೆ ಗೊತ್ತೆ ಅಗ್ರಜ, ಅಡಿಯೋಳ್ ಮೆಟ್ಟೆ ಪೊಡೆ ಪೊಡೆ ಗೊತ್ತೆ ರುಂಡ ಮುಂಡಗಳ ಚಂಡಾಡಿಸಿದೆ, ರುಂಡ ಮುಂಡಗಳ ಚಂಡಾಡಿಸಿದೆ, ಸಾಕು ದುರುಳ ದುರಾಗ್ರತದ ಸರಸ, ಸಾಕು ದುರುಳನ ದುರಾಗ್ರತದ ಸರಸ, ಸಾಕು ದುರುಳನ ದುರಾಗ್ರತದ ಸರಸ. ಏನೋ ಇದ್ರು ಅಗ್ರಜನ ಆಜ್ಞೆಯಂತೆ ಸಭೆಯನ್ನು ಬಿಟ್ಟು ಹೊರಗೆ ಹೋದರೆ ಸರಿ, ಇಲ್ಲವಾದರೆ ಅನರ್ಥ ಆಗುವುದು ಎಚ್ಚರಿಕೆ. ಛೀ ಪಾಪಿ, ನನ್ನನ್ನು ಸಭೆಯಿಂದ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರ ಆಭರಣ ಕಾಲದಲ್ಲಿ ಆ ಭೀಮಸೇನ ನಿನ್ನನ್ನು ಪ್ರಹರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಅಂತಹ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಇವರು ಧನುರ್ಧಾರಿಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿದ್ದರೆ 3 ಲೋಕಗಳಲ್ಲಿಯೂ ಇವರನ್ನು ಜಯಿಸುವಂತಹ ವೀರರು ಮತ್ತಾರಿರುತ್ತಿದ್ದರು. ಎಂತಹ ಅನರ್ಥವಾಯಿತು ಮಿತ್ರ, ಎಂತಹ ಅನರ್ಥವಾಯಿತು. ಮಿತ್ರ, ಈತನ ಗೊಡ್ಡು ಬೆದರಿಕೆಗೆ ನೀನು ಸಹಾಯ ಎದುರುವಂತಿರುವುದಲ್ಲ. ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಳಧನಸ್ಸಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನೋ ಯುದ್ಧದೋಳ್ ಆ ಮಧ್ಯಮ ಪಾಂಡವನನು ಮಣಿಸುವುದಾಗಿ ಪಣತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಮಣಿಸುವುದಾಗಿ ಪಣತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ, ಕರ್ಣ, ಕರ್ಣ. ಕರ್ಣ ಕರ್ಣ. ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನ ಕಣ್ಣಾರ ನೋಡಿರುವೆಯಾ ಅಥವಾ ಕಿವಿಯಾರ ಕೇಳಿರುವೆಯಾ ಮಿತ್ರ? ಬಿಡುವ ನಿರ್ಧಾರವನ್ನ. ಈಗ ದೂತನಾಗಿ ಬರುವ ಕೃಷ್ಣನನ್ನು ಸ್ವಾಗತಿಸುವುದಕ್ಕೆ ಎಲ್ಲರೂ ಸಿದ್ಧರಾಗೋಣ. ಸ್ವಾಗತ, ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ
ಸ್ವಾಗತ. ಕೃಷ್ಣ, ಭಾರಕಿಯಲ್ಲಿ ತಂಗಿಯರಾದ ರುಕ್ಮಿಣಿ, ಭಾಮೆ, ಬಲರಾಮ, ರೇವತಿಯರ ಆದಿಯಾಗಿ ಎಲ್ಲರೂ ಕುಶಲದಿಂದಿರುವರೇ? ಓಹೋ, ಎಲ್ಲರೂ ಕುಶಲದಿಂದಿರುವರು ಸುಯೋಧನ. ಆ ಇಲ್ಲಿ ಹಸ್ತಿನಾವತಿಯಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲರೂ ಕ್ಷೇಮದಿಂದಿರುವರೇ ಸುಯೋಧನ. ಕೃಷ್ಣ, ಸುಯೋಧನ, ಈ ನಿನ್ನ ಸಮ್ಮುಖದಲ್ಲಿಯೇ ಇಲ್ಲಿಯೇ ಇಲ್ಲಿಯೇ ಕ್ಷೇಮವಾಗಿಯೇ ಇರುವರು ಮುರಳೀಧರ. ಹಾ, ಬಂದದ್ದಾಯಿತು. ಈ ಸಿಂಹ ಪೀಠವನ್ನು ಅಲಂಕರಿಸು. ಆಗಬಹುದು. ಭಾವ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದು. ಇದ್ದೇ ಇದೆ ಸಹೋದರ ದುಶ್ಯಾಸನ. ನಡೆಯಲಿ ನಮ್ಮ ರಾಜ ನರ್ತನ. ಸಹೋದರ ಮಿತ್ರ ಕರಡ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ಸಹೋದರ ಮಿತ್ರ ಕರಡ, ಮಾವ, ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, 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 ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, 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 ಕರುಣಾಳು ಕುರುಭೂಪ ರಾಜೇಶ್ವರ,
ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ಸಮರ ಸಲ್ಲದು ಎಂದು ಹುಸಿನಗೆಯವರ ಸೂಸಿ ಸನ್ನೆ ಮಾಡುತ್ತಲಿಹನು ಕೃಷ್ಣ ಕೊಳಲ ಧ್ವನಿಯಿಂದ. ನೀಲವರ್ಣನ ಈ ಮೌನಗಾನ ಏನಾನಂದ. ಕೃಷ್ಣ ಮುಕುಂದ ದೇವಕಿ ಕಂದ, ಕೃಷ್ಣ ಮುಕುಂದ ದೇವಕಿ ಕಂದ, ಜಗಬಿಹುದೆ ನಿನ್ನಿಂದ ಮಾಧವ, ಜಗಬಿಹುದೆ ನಿನ್ನಿಂದ, ಜಗಬಿಹುದೆ ನಿನ್ನಿಂದ ಮಾಧವ, ಜಗಬಿಹುದೆ ನಿನ್ನಿಂದ. ಹೀಗೆ ಬನ್ನಿ ಕೃಷ್ಣ. ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ. ಜಗಬಿಹುದೆ ನಿನ್ನಿಂದ ಕುರುಕುಲ ದೊರೆಯೇ, ಜಗಬಿಹುದೆ ನಿನ್ನಿಂದ. ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ, ಮಲ್ಲರೊಳು ಮಲ್ಲ ಎಲ್ಲವನು ಬಲ್ಲ, ನಿನಗಿಂದು ಸಮರಿಹರೆ ಲೋಕದಿ, ನಿನಗಿಂದು ಸಮರಿಹರೆ. ಅವರಾಗದಲ್ಲಿ ವರ್ಣಿಸಲಿ ನಿನ್ನ ಯಾವ ಸಂಗೀತದಿ ಹಾಡಿಕೊಂಡಾಡಲಿ, ಆವ ಸಂಗೀತದಿ ಹಾಡಿಕೊಂಡಾಡಲಿ. ಸಾರ್ವಭೌಮ ನಿನ್ನ ಛಲವ ನೆರೆದ ಸಭೆಯೋಳ್ ಹೊಗಳಿ, ಅವರಾಗದಲ್ಲಿ ವರ್ಣಿಸಲಿ. ಹಲೋ ಹಲೋ ತಗದು ನಿದಾಗಜನು ದಿಮ್ಮಿದಾಗಜನು ದಿಮ್ಮಿದಾಗಜನು ತಾಮ್ 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 ತಗದು ನಿದಾಗಜನು ದಗದಿ ಮಿದಾಗಜನು ದಗದಿ ಮಿದಾಗಜನು ತಾಮ್ 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 ತಗದಿ ಮಿದಾಗಜನು
ಧಿಮಿ ತಗ ಜನು ಧಿಮಿ ತಗ ಜನು ಧಿಮಿ ತಗ ಜನು ತಜ್ಜಂ ತಗಜಂ ತಗಿಡಜಂ ತದಿಗಿನಕ ಜದಿಗಿನಕ ಜದಿಗಿನಕ ತಜ್ಜಂ ತಗಜಂ ತಗಿಡಜಂ ತದಿಗಿನಕ ಜದಿಗಿನಕ ಜದಿಗಿನಕ ತಜ್ಜಂ ತಗಜಂ ತಗಿಡಜಂ ತದಿಗಿನಕ ಜದಿಗಿನಕ ಜದಿಗಿನಕ ತದಿಗಿನಕ ಜದಿಗಿನಕ ಜದಿಗಿನಕ ತದಿಗಿನಕ ಜದಿಗಿನಕ ಜದಿಗಿನಕ ತಗ ಧಿಮಿ ತಗ ಜನು ಧಿಮಿ ತಗ ಜನು ಧಿಮಿ ತಗ ತಗ ಧಿಮಿ ತಗ ಜನು ಧಿಮಿ ತಗ ಜನು ಧಿಮಿ ತಗ ತದ್ದಿತ್ತಗ ದಿನ ಧಿಮ್ ದಿತ್ತಗ ದಿನ ಧಿಮ್ ತಗ ದಿನ ಧಿಮ್ ದಿನ ಧಿಮ್ ಧಿಮ್ ತದಿಂಗಿನ್ನಾತು ತದಿಂಗಿನ್ನಾತು ತದಿಂಗಿನ್ನ ತದ್ದಿತ್ತಗ ದಿನ ಧಿಮ್ ದಿತ್ತಗ ದಿನ ಧಿಮ್ ತಗ ದಿನ ಧಿಮ್ ದಿನ ಧಿಮ್ ಧಿಮ್ ತದಿಂಗಿನ್ನಾತು ತದಿಂಗಿನ್ನಾತು ತದಿಂಗಿನ್ನ ತದ್ದಿತ್ತಗ ದಿನ ಧಿಮ್ ದಿತ್ತಗ ದಿನ ಧಿಮ್ ತಗ ದಿನ ಧಿಮ್ ದಿನ ಧಿಮ್ ಧಿಮ್ ತದಿಂಗಿನ್ನಾತು ತದಿಂಗಿನ್ನಾತು ತದಿಂಗಿನ್ನ ತಗದಿಮ್ಮಿ ತಗದೊಂಡು ತಗದಿಮ್ಮಿ ತಗದೊಂಡು ತಗದಿಮ್ಮಿ ತಗದೊಂಡು ತಾಮ್ ತಾಮ್ ತಾ ಸಹೋದರ ತಗದಿಮ್ಮಿ ತಗದೊಂಡು ದಿಮ್ಮಿ ತಗದೊಂಡು ದಿಮ್ಮಿ ತಗದೊಂಡು ತಾಮ್ ತಾಮ್ ತಾ ತದ್ದಿತ್ತಗನಕಜಂ ತಜಂ ತರಿ ತಗದಿತ್ತಗನಕಜಂ ತಜಂ ತರಿ ತಗಿಡ ತದಿಮ್ಮಿ ತಗಿಡ ತದಿಮ್ಮಿ ದಿಗದಗಡ ತಗಿಡ ತದಿಮ್ಮಿ ತಗಿಡ ತದಿಮ್ಮಿ ದಿಗದಗಡ ತದ್ದಿತ್ತಗನಕಜಂ ತಜಂ ತರಿ ತಗದಿತ್ತಗನಕಜಂ ತಜಂ ತರಿ ತಾಂಗಿಡದಗ ತರಗಿಡದಗ ತದ್ದಿಂಗಿನ್ನಕು ತಾಂಗಿಡದಗ ತರಗಿಡದಗ ತದ್ದಿಂಗಿನ್ನಕು ತದ್ದಿತ್ತಗಜನುತ ತಜಂ ತರಿ ತಗದಿತ್ತಗನಕಜಂ ತಜಂ ತರಿ ತಾಂಗಿಡದಗ ತರಗಿಡದಗ ತದ್ದಿಂಗಿನ್ನಕು ತಾಂಗಿಡದಗ ತರಗಿಡದಗ ತದ್ದಿಂಗಿನ್ನಕು ತಗದಿಮ್ಮಿ ತಗದನು ದಿಮ್ಮಿ ತಗದನು ದಿಮ್ಮಿ ತಗದನು ದಿಮ್ಮಿ ತ ದಿತ್ತಂಗಿಡದಗ ತರಗಿಡದಗ ದಿತ್ತಂಗಿಡದಗ ತರಗಿಡದಗ ದಿತ್ತಂಗಿಡದಗ ತರಗಿಡದಗ ದಿಮ್ ತದ್ದಿ ದಿತ್ತಂಗಿಡದಗ ತರಗಿಡದಗ ದಿತ್ತಂಗಿಡದಗ ತರಗಿಡದಗ ದಿತ್ತಂಗಿಡದಗ ತರಗಿಡದಗ ದಿಮ್ ತದ್ದಿ ದಿತ್ತಂಗಿಡದಗ ತರಗಿಡದಗ ದಿತ್ತಂಗಿಡದಗ ತರಗಿಡದಗ ದಿಗದಗಡದಗ ತಾಂಗಿಡದಗ ತರಗಿಡದಗ ತಾಂಗಿಡದಗ ತರಗಿಡದಗ ದಿಗದಗಡದಗ ತಾಂಗಿಡದಗ ತರಗಿಡದಗ ತಾಂಗಿಡದಗ ದಿಗದಗಡದಗ ತಾಂಗಿಡದಗ ತರಗಿಡದಗ ತಾಂಗಿಡದಗ ತರಗಿಡದಗ ತಗದಿಮ್ಮಿ ತಗದನು ತಗದಿಮ್ಮಿ ತಗದನು ತಗದಿಮ್ಮಿ ತಗದನು ತಾಮ್ 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 ತಗದಿಮ್ಮಿ ತಗದನು ತಗದಿಮ್ಮಿ ತಗದನು ತಗದಿಮ್ಮಿ ತಗದನು ತಾಮ್ 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 ತಕಿಟ ತಕಿಟ ಧೀಮ್ ತಕಿಟ 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 ತಾಮ್ ತಕಿಟ 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 ತಾಮ್ ತಕಿಟ 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 ತಾಮ್ ತಕಿಟ 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 ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತಾಮ್ ತಕಿಟ ತದ್ದಿಮ್ಮಿ ಇಟ ತದ್ದಿಮ್ಮಿ ಇಟ ತದ್ದಿಮ್ಮಿ ತಕಿಟ ತಕಿಟ ತದ್ದಿಮ್ಮಿ 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 ತಾ ತಕಿಟ ತದ್ದಿಮ್ಮಿ 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 ತಾಂ ತಕಿಟ ತಕ ತಕಿಟ ತಕ ತಕಿಟ ದಿರಿಡ 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 ತಾಂ ತಕಿಟ 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 ತಾಂ ತಕಿಟ 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 ತಾಂ ತಕಿಟ 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 ತಾಂ ತಕಿಟ 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 ತದ್ದಿಮಿ 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 ತಕಿಟ ತದ್ದಿಮಿ ತಕಿಟ ತದ್ದಿಮಿ ತಕಿಟ ತದ್ದಿಮಿ ತಕಿಟ ತಕಿಟ ತದ್ದಿಮಿ ತಕಿಟ ತದ್ದಿಮಿ ತಕಿಟ ತದ್ದಿಮಿ ತಕಿಟ ತಕದಿಮಿ ಕಜನು ತಕದಿಮಿ ಕಜನು ತಕದಿಮಿ ಕಜನು ತಕದಿಮಿ ಕಜನು ತಕದಿಮಿ ಕಜನು ತಕದಿಮಿ ಧನು ತಕದಿಮಿ ಧನು ತಕದಿಮಿ ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಜನು ತಕದಿಮಿ ತಕಿಟ ತದ್ದಿಮಿ ತದ್ದಿಮಿ 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 ತಕಿಟ ತದ್ದಿಮಿ
ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತಕಿಟ ತದ್ದಿಮ್ಮಿ ತಕಿಟ ತದ್ದಿಮ್ಮಿ ತಕಿಟ ತದ್ದಿತ್ತಗದಿನದಿಂ ತದ್ದಿತ್ತಗದಿನದಿಂ ತದ್ದಿತ್ತಗದಿನ ತದ್ದಿತ್ತಗದಿನದಿಂ 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 ಕರುಣಾಳು ಕುರುಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಭಲೆ ಮುರಹರಿಯು ಈ ಸಭೆಗೆ ಬಂದ ಮುಖ್ಯ ಉದ್ದೇಶವೇನೆಂಬುದನ್ನು ತಾವು ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆ ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತ ಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆ ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರೂ ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ: ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡುನಂದನರ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇದೆಲ್ಲದಕ್ಕೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಈ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗಾಗಿ ಪ್ರಯತ್ನಿಸಿ. ಭೀಷ್ಮ ದ್ರೋಣಾಚಾರ್ಯರೇ, ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ನಿಮ್ಮ ಆಜ್ಞಾನುಸಾರವಾಗಿಯೇ ಬೆಳೆದರಲ್ಲವೇ? ಅವರಿಗೂ ಆಶ್ರಯವನ್ನು ಕೊಡಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಗುರುದ್ರೋಣರೇ, ಈ ಸಭೆಯಲ್ಲಿ ನೆರೆತಕ್ಕಂಥ ಎಲ್ಲ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ತಾತ ದುಡುಕಿನದು ಗೂಡವ ತೊರನೀದರಣಿಪ ತಾತ ದುಡುಕಿನದು ಗೂಡವ ತೊರನೀದರಣಿಪ ತೊರೆಯಳು ಕಾತಿಯ ಹೊರನಿ ಕೌರವ ತೊರ
ಸಾಧಿಸದಿರು ಛಲವ ವೈರವ ಮರೆತು ತಾತ ಸಾಧಿಸದಿರು ಛಲವ ವೈರವ ಮರೆತು ಜ್ಞಾತಿಗಳೆನಿಸಿದ ಪಾಂಡವ ತನುಜರು. ದುರ್ಯೋಧನ, ತಾತ ಜಾತಿಗಳೆನಿಸಿದ ಪಾಂಡವ ತನುಜರು ಬಿಡು ನೀ ಸೌಗಸದೆ. ಬಿಡು ನೀ ಸೌಗಸದೆ ಪುರವೈರಿಗೆ ಶಾಂತಿ. ಬಿಡು ನೀ ಸೌಗಸದೆ ಪುರವೈರಿಗೆ ಶಾಂತಿ. ಹಿತವ ಬಯಸುವ ಈ ಹಿರಿಯರಳು ಹಿತವ ಬಯಸುವ ಈ ಹಿರಿಯರಳು ದುಡುಕಿನ ದುಗುಡವ ಪರಮೇ ಧರಣಿಪ ಪರಮೇ ಧರಣಿಪ ಪರಮೇ ಧರಣಿಪ. ದುರ್ಯೋಧನ, ತಾತ ಈ ಶಾಂತಿ ಸಂಧಾನದ ಈ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಎಷ್ಟೇ ಆದರೂ ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ, ಈ ದ್ವೇಷವೇಕೆ? ಇಂತಹ ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ತಾತ ದುರ್ಯೋಧನ, ಗುರುದೇವ ಸಭಿಕರೇ, ಬೇಡವಯ್ಯ ಕದನ. ದುರ್ಯೋಧನ, ಗುರುದೇವ ಬೇಡವಯ್ಯ ಕದನ. ಸುಯೋಧನ, ಬೇಡವಯ್ಯ ಕದನ. ದುಡುಕಿ ಸಮರವ ಬೆಸಗುವದ ರುಚಿತ. ದುಡುಕಿ ಸಮರವ ಬೆಸಗುವದ ರುಚಿತ. ಬೇಡವಯ್ಯ ಕದನ. ಸುಯೋಧನ, ಬೇಡವಯ್ಯ ಕದನ. ಸಲ್ಲದು ನಿನಗೆ ಈ ಪರಿ ಕದನವು. ಗುರುದೇವ ಸಲ್ಲದೋ ನಿನಗೆ ಈ ಪರಿ ಕದನವು. ಸಲ್ಲದೋ ನಿನಗೆ ಈ ಪರಿ ಕದನವು. ಸಲ್ಲದೋ ನಿನಗೆ ಈ ಪರಿ ಕದನವು. ಸಲ್ಲದು ನಿನಗೆ ಈ ಪರಿ ಕದನವು. ಸಲ್ಲದು ನಿನಗೆ ಈ ಪರಿ ಕದನವು. ಬೇಡವಯ್ಯ ಕದನ. ಸುಯೋಧನ, ಬೇಡವಯ್ಯ ಕದನ. ದುರ್ಯೋಧನ, ಗುರುದೇವ ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಉದ್ದೇಶವು ಒಂದೇ ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಾರೆ. ಶ್ರೀಕೃಷ್ಣ ಪರಮಾತ್ಮನ ವಚನ ನುಡಿಗಳನ್ನು ನೀವೆಲ್ಲರೂ ಕೇಳಿದರಷ್ಟೇ, ಅದರಂತೆ ನಡೆದುಕೊಳ್ಳಿ. ದುರ್ಯೋಧನ, ನನ್ನ ಮಾತನ್ನು ಕೇಳು. ಸಕಲ ಸಾಮ್ರಾಜ್ಯವನ್ನೇ ನೀನೇ ನಿಭಾಯಿಸು. ಇಂಥ ಸುಖ ಸಮಯನೂ ಕಳೆದುಕೊಳ್ಳಬೇಡ. ಪಾಂಡವರು ಎನ್ನೆರಿ ನಿನಗೆ ಚಿಕ್ಕಪ್ಪನ ಮಕ್ಕಳು. ಅವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಗುರುದೇವ ಸುಯೋಧನ,
ಯಾರು ಮಾತನ್ನಾಡುತ್ತಿರುವವರು? ಓ, ವಿದುರ ಚಿಕ್ಕಪ್ಪ. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನದು ಅರಣ್ಯ ರೋದನವೇ ಹೌದು. ನಿನ್ನಂಥವರಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ ಕುಮಾರ, ಕೆಡುವರನ್ನು ಕಂಡರೆ ಬುದ್ಧಿ ಹೇಳುವುದು ನಮ್ಮ ಹಿರಿಯವರಾದ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನು ಅನುಭವಿಸು. ನಿನ್ನ ಇಷ್ಟಿಷ್ಟದಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಕೊನೆಯ ಅಭಿಮತ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೋ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದ್ದನ್ನು ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಹೊಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ನಾನದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನನ್ನು ಸದೆಬಡಿಬೇಕೆಂದಿರುವನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಗ್ರಹ. ಲೋಕೈಕ ವೀರನಾದ ಅರ್ಜುನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನನ್ನ ಪ್ರಾಣಮಿತ್ರ ಕರ್ಣ ಅರ್ಜುನ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಹೇಳಿ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಪದಾರ್ಥಕಲೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರುವಲ್ಲವೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲ್ವೇ ಆ ಲಜ್ಜೆಗೆಟ್ಟ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿದಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಅಗ್ರಜ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕಾಡಿಗೋಗಲಿ ಕಾಡು ದೊರಕದು ನೀಡಲಾಗದಿ ರಾಜ್ಯವನ. ನಾಡಿಗೋಗಲಿ ಕಾಡು ದೊರಕದು ನೀಡಲಾಗದಿ ರಾಜ್ಯವನ. ಭ್ರಷ್ಟ ಪಾಂಡವರ ಮೆಟ್ಟಿ ಮೆರೆಯನ ಕುಟ್ಟಿಕೊಳ್ಳಿ ನಮ್ಮರೆಯೊಳಗೆ. ಭ್ರಷ್ಟ ಪಾಂಡವರ ಮೆಟ್ಟಿ ಮೆರೆಯನ ಕುಟ್ಟಿಕೊಳ್ಳಿ ನಮ್ಮರೆಯೊಳಗೆ, ಕುಟ್ಟಿಕೊಳ್ಳಿ ನಮ್ಮರೆಯೊಳಗೆ, ಕುಟ್ಟಿಕೊಳ್ಳಿ ನಮ್ಮರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲ್ಲಿಗಳು ನಾವು.
ಚೆಂಡಾಡಿದಳು. ಈ ದುಶ್ಯಾಸನನು ಸದಾ ಸಿದ್ಧ ಆಗಿರುವನು. ಹೋಗು, ಸಮರವೇ ಸಿದ್ಧ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಂಗೆನಿಸಿ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಂಗೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕೋ ಹರಿಪತನಕ ಶಾಂತಿಯೇ ಅಂಗ ದೀಪಗೆ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹೊಗೆ ತೀರದ ಹೊರತಾಗಿ ಈ ರಾಧೇಯನಿಗೆ ಮುಷ್ಟಾನ್ನ ರುಚಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿರುವ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಸಮೂಹವನ್ನೇ ಬಲಿಗೊಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಧರ್ಮದ ನುಡಿಗಳನ್ನಾಡುತ್ತಿರುವೆಯಾ ಜನಾರ್ದನ? ಪಾಂಡೋತನಯರ ಹಿತವನು ಬಯಸುತ್ತ ಪಾಂಡೋತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದಲಿ. ಸಂಧಿಯ ನಾಟಕವಾಡಲೆಂದು ಬಂದಲಿ. ಸಲ್ಲದು ನಿನಗೆ ಮಾಧವನೇ ಎಲ್ಲ ಜಯವ ಬಲ್ಲವನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ. ಹಠವಂತರು ನಾವು ಹಿತವಿದುತ್ತೀವಿ. ಹಠವಂತರು ನಾವು ಸಹೋದರ ಹಠವಂತರು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿರುತ್ತೀವಿ.
ವಲ್ಲಭನೇ. ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಆ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನಗಳನ್ನರ್ಪಿಸುವ ನನ್ನ ಧರ್ಮ ನಿನಗಿಂತಲೂ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವುಗಳಾರು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ ಸಾರ್ವಭೌಮ, ನಮ್ಮ ಕರ್ಣನ ಕಠೋರ ನುಡಿಗಳಿಂದ ಯಾದವಗ್ನಿ ಕಂಠವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಸಜೈಷಿ ದುರಾಶಾ. ಸುಯೋಧನ, ಭಾರತ ಭೂಮಿ ಸಜೈಷಿ ದುರಾಶಾ, ಸಮಾನ ಶೌರ್ಯ ಸಾಕಸದೆ ವಿರಾಗಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಷಿ ದುರಾಶಾ, ಜೈಷಿ ದುರಾಶಾ. ಕರೆಸಿ ಗನಿ ಅನುಜಾತರ. ಸುಯೋಧನ, ಕರೆಸಿ ಗನಿ ಅನುಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೇ ನೀಗಿ ನಿಸೈರಣೆಯ ತಾಳೈ. ಸುಯೋಧನ, ವೈರವನೇ ನೀಗಿ ನೀ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಝರಿತ ಕರುಣ ಭರಿತ ಹೊರಗುಣಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರತ ಸುಗುಣ ಝರಿತ ಕರುಣ ಭರಿತ ಹೊರಗುಣಯುತ ನೆನೆಸಿ. ಪೊರೆ ನೀದರೆಯ ಭಾರತ ಭೂಮಿ ಸಜೈಷಿ ದುರಾಶಾ, ಸಮಾನ ಶೌರ್ಯ ಸಾಹಸದಿ ವಿರಾಗಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಷಿ ದುರಾಶಾ, ಜೈಷಿ ದುರಾಶಾ. ಸುಯೋಧನ, ಕೃಷ್ಣ, ಈ ನಿನ್ನ ಗುರಿ ಹಿರಿಯರು, ಬಂಧುಗಳು ಮತ್ತು ಸಹೋದರರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಪಡೆಯುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ಅರ್ಧ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪುರುಷ ಪ್ರಧಾನರೆಂದರು ಹುವಯ ಕೃಷ್ಣ.
ರೋಷರಹಿತ ಪಾಂಡವರನು ನೀ ಪುರುಷ ಪ್ರಧಾನರೆಂದರು ವಯ ಕೃಷ್ಣ ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದೋಡೆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೋಡೆ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದೋಡೆ ಗಂಡೆದೆಯ ಗುಂಡಿಗೆ ಉಳ್ಳವರೇ ಆಗಿರ್ದೋಡೆ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಮಂಡಲವ ತೋರಿ ಪ್ರಚಂಡತ್ವವಂ ಮೆರೆಯದೆ ಚಂಡಮಂಡಲವ ತೋರಿ ಪ್ರಚಂಡತ್ವವಂ ಮೆರೆಯದೆ ಚಂಡರಲ್ಲವ ಸಭೆಯೋಳ್ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರ ಪೇ ಮಾಧವ ಮಾಧವ ಕೃಷ್ಣ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಕಾರ್ಯ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಆರ್ಥ, ಕ್ರೋಧ, ಕಾಮ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳನ್ನು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳೆತಂದದನ್ನು ಮರೆತೆಯ? ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ನೀನು ಮಾಡಿದ ತುಂಬಿದ ರಾಜ್ಯಸಭೆಯಲ್ಲಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯರೊಡನೆ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೃಷ್ಣ, ಕೆಟ್ಟರು ಸರಿ ಕಟ್ಟ ಕಡಿಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ವೀರ ಕೌರವೇಶ್ವರನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನುಕ್ಕಳಲ್ಲ ಓ ನಿನ್ನ ಪಾಂಡವ ಸತಿ ಪಾಂಚಾಲಿ. ಹೊಂದೆ ತೊಟ್ಟನು ಈ ಛಲವೆಂಬ ವಜ್ರ ಕವಚವನ್ನ. ಕೇಳು ಕೃಷ್ಣ, ಭೂತ ಪ್ರೇತಗಳ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕದನಕ್ಕೆ ಕಾಲು ತೆರೆದು ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಹಸ್ತಿನಾವತಿಯ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿಯ ಮಣಿಮಕುಟರ್ಥ ಸಿಂಹಾಸನಾದೀಶ್ವರನಾದ ನಾನು
ಸ್ಮಶಾನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯೇ, ಎಡದೆ ಬಿಟ್ಟು ಕೊಡಲು ಕುರು ಭೂಮಿಯ ನಾವು ಇಷ್ಟ. ಕೆಟ್ಟರೂ ಸರಿಯೇ, ಎದೆಗೆಡದೆ ಬಿಟ್ಟು ಕೊಡಲು ಕುರು ಭೂಮಿಯ ನಾವು. ಅಟ್ಟಹಾಸದಿಂದ ಭುಜವ ತಟ್ಟಿ ಕಟ್ಟಿ ಮೆರವೆಯನ್ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಕಟ್ಟಿ ಮೆರವೆಯನ್ ವೈರಿ ಕುಲವ. ನಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ. ನಡೆಯ ನಿರ್ಧಾರ ಬೇಳ್ವೆ. ಗುರುಬಲ ರಾಮರ ಬೆಂಬಲವಿರಲು ಬಲವನ್ನು ಬಿಡದೆ ನೆಲವನ್ನು ಪಡೆನು. ಗುರುಬಲ ರಾಮರ ಬೆಂಬಲವಿರಲು ಬಲವನ್ನು ಬಿಡದೆ ನೆಲವನ್ನು ಪಡೆನು. ಆಕಾಶ ಭೂಮಂಡಲವೇ ಹೊರಗರೆದು ಭೋಯ್ ಹಿರಿಯಲಿ. ಆಕಾಶ ಭೂಮಂಡಲವೇ ಹೊರಗರೆದು ಭೋಯ್ ಹಿರಿಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳ್ವೆ. ಪಾಂಡವರಿಗೆ ಮಗಾದರು ಪಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದೆ ಅಲ್ಲವೇ ಕೃಷ್ಣ. ಪಾಂಡವರಿಗೆ ಸಮಭಾಗವ ಕೊಡಿಸಲು ಈ ಪಟ್ಟ ಶ್ರಮ ಸಾರ್ಥಕವಾಗದು. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ದಾರಿಯನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ಸತ್ಕರಿಸಲಿರುವು. ಕಡೆಯ ನಿರ್ಧಾರ ಬೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳ್ವೆ, ಕಡೆಯ ನಿರ್ಧಾರ ಬೇಳ್ವೆ, ಕಡೆಯ ನಿರ್ಧಾರ ಬೇಳ್ವೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದೆಂದಿಗೂ ರಾಜ್ಯ ದೊರಕದ ಕೃಷ್ಣ. ಛಲ ತೊಟ್ಟು ಮಾಡುವೆ ಯುದ್ಧ ಕಣ ಖಂಡಿತ. ಸತ್ತರೆ ಸಾವಿಜ್ಯ. ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹಾಗೂ ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸುವಂತೆ ನಿನ್ನ ಪಾಂಡವರಿಗೆ ಹೇಳಿಬಿಡು. ದುರಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣಗಳನ್ನು ಹೆದರು ನೋಡುತ್ತಿರು. ಎಲ್ಲ ಕೃಷ್ಣ, ಎಲ್ಲಿಗೆ ಹೋಗುತ್ತಿರುವೆ? ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಲಿ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಲಿ. ಅದಕ್ಕಿಂತ ಹೊದರುವೆ, ಅದೇ ಮಾತ ಹೊಗಳುವೆ. ಅದಕ್ಕಿಂತ ಹೊದರುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರತಯ್ಯ ಹೊರದಳು ಕರೆಯದೆ ಬಿಡುವರೆ. ಕುಲಹೀನ ಕುಲವ ಮರತಯ್ಯ ಹೊರದಳು ಕರೆಯದೆ ಬಿಡುವರೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಲಿ. ಕದನದೊಳು ನಿನ್ನ ಮದವ ನಡಗಿಪ. ಯೋಧನ ಕದನದೊಳು ನಿನ್ನ ಮದವ ನಡಗಿಪ. ಚತುರರರಿ ಮರುಳೇ ಮಂದಮತಿಯಂತೆ ಮೂಗನರಿಯದೆ. ಯೋಧನ ಮಂದಮತಿಯಂತೆ ಮೂಗನರಿಯದೆ.
ಪಡುವೆ ನೀ ಎಂದು ಪಡುವೆ ಸಾರು ನಾ ಸೈಸೆ ಈ ನಿನ್ನ ಮೋಸ ಸಾರು ನಾ ಸೈಸೆ ಈ ನಿನ್ನ ಮೋಸ ಸೈರಿಸಬಲ್ಲವರ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರುದನು ಪೊಡವೆಯೊಳು ಅಡಗಿದೆ ಕೆಡುಗಡೆ ಪರಮ ಪುರುಷನೆಂಬ ಬಿರುದನು ಪೊಡವೆಯೊಳು ಅಡಗಿದೆ ಕೆಡುಗಡೆ ಯೋಧನನೆ ತೋರಿಗ ಜ್ಞಾತಿಗಳು ಚೈರಣಿ ಗತಿ ಬೇಡಾಯಿತು ಯೋಧನನೆ ತೋರಿಗ ಜ್ಞಾತಿಗಳು ಚೈರಣಿ ಚೈರಣೆ 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 ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸುತ್ತವೆ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಮಾವ, ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿರುವೆನು. ಏನೆಂಬುದಾಗಿ? ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂಬುದಾಗಿ? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಮಾವ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನಿತ್ತಿರುವರು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿರಬೇಕು. ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವೇ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ ಕೃಷ್ಣನನ್ನು ಬಂಧಿಸಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ವ್ಯರ್ಥ, ವ್ಯರ್ಥ. ಇದು ನಿಮ್ಮಿಂದ ಆಗದು. ಸಹೋದರ, ವ್ಯರ್ಥ ಮುನಿಗಳಿಂದ ಪ್ರಯೋಜನವಿಲ್ಲ. ಕಟ್ಟಿರಿ ಕೃಷ್ಣನನ್ನು. ಯೋಗಮಾಯಿ ಜಾಗೃತಳಾಗು. ಕಟ್ಟಿರಿ. ಕರ್ಣ, ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಹರೇ ಪಾವನ ನಾಮ ಪಾವನ
ಅಖಿಲ ಗುಣಗಣವ ಸಮಸ್ತ ಜಗದಾನಂದಂ ವಾರಿಜ ಭವದಾತ ನೀ ವಾರಿಜ ಭವದಾತ ವಾರಿಜ ಭವದಾತ ವಾರಿಜ ಭವದಾತ ಈ ದಾರುಣಿಯೋ ನಿಮಗೆ ನಾಂ ಸರಿಸಮನೆ ಪುಲಕೀನನು ನಾ ಕೃಷ್ಣ ಪರಮಾತ್ಮ ಕರ್ಣ, ಬಳಲಿದೆಯೈ ಸ್ವಾಮಿ ತರಳನ ಆಧರಿಸಲು ನೀ ಬಳಲಿದೆಯೈ ಸ್ವಾಮಿ ತರಳನ ಆಧರಿಸಲು ನೀ ಬಳಲಿದೆಯೈ ಸ್ವಾಮಿ ತರಳನ ಆಧರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೇ ಭಕ್ತ ಬಾಂಧವನೇ ಸ್ವಾಮಿ ಪರಮ ಹರೇ ಪಾವನ ನಾಮ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಾಣಬರುವ ಗುಣಗಳು ನಿನ್ನಲ್ಲಿರುವುದೇ. ಒಮ್ಮೆ ಯೋಚಿಸಿ ನೋಡು. ಅದಿರಲಿ, ನಿನ್ನನ್ನು ಕುಲಹೀನನೆಂದವರಾರು? ಈ ಜಗತ್ತು, ಈ ಧರೆಯ ಜನರು ಜರಿಯುವ ಊರಿನ ಅಲಿಗೆಯಿಂದ ಸೂತನೆಂಬ ಪಟ್ಟ ಕಟ್ಟಿದರು, ಅನಾಥನೆಂದು ನಿಂದಿಸಿದರು, ಕುಲಹೀನನೆಂಬ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. ಇಂತಹ ನಾನು ಕುಲಹೀನನಲ್ಲದೆ ಮತ್ತೇನು ದೇವ? ಕುಲಹೀನನಲ್ಲಕೆ ಕರ್ಣ, ಕುಲಹೀನನಲ್ಲ ಕೇಳೆನ್ನ ಮಾತು. ಆತ್ಮ ಕುಲಹೀನನಲ್ಲ ಕೇಳೆನ್ನ ಮಾತು. ರವಿ ಅಂಶದಲ್ಲವತರಿಸಿದವ ಸುಕುಮಾರ ದುರಧೀರ ಸುಕುಮಾರ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಆತ್ಮ
ಧರೆಯ ಬೆಳಗುವ ರವಿಯ ತರುಣನಿ ಕರ್ಣ. ಧರೆಯ ಬೆಳಗುವ ರವಿಯ ತರುಣನಿ ಮಗ ಮಹಿಮನೆಂದೆನಿಸಿ ಮೆರೆ ಬರಲಿಸುತ್ತನೆ ಸುಕುಮಾರ ಬಾ. ದುರಧೀರ ಸುಕುಮಾರ ಬಾ. ಕರ್ಣ. ಮಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ. ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಹೌದು ಕರ್ಣ. ಅಮಿತ ಭುವನದೊಳು ಕೀರ್ತಿಯ ಪಡೆವೆ ಧನಕರ ಮೆನಿಸಿದ ಮೇದಿನಿಯೊಳು ನೀ ಕರ್ಣ. ಧನಕರ ಮೆನಿಸಿದ ಮೇದಿನಿಯೊಳು ನೀ ಮಗ ಮಹಿಮನೆಂದೆನಿಸಿ ಮೆರೆ ಬರವಿಸುತ್ತನೆ ಸುಕುಮಾರ ಬಾ. ದುರಧೀರ ಸುಕುಮಾರ ಬಾ. ಸುಕುಮಾರ ಬಾ. ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆತ್ಮ ಅಂದರೆ ನಾನು ಕ್ಷತ್ರಿಯ. ನೀನು ನಿತ್ಯ ಆರಾಧಿಸುವ ಸೂರ್ಯದೇವನೇ ನಿನ್ನ ಜನಕ. ಕೃಷ್ಣ, ಲೋಕೈಕ ವೀರಮಾತೆಯಾದ ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿ. ಪರಮಾತ್ಮ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನೆಂದೆ ಕೃಷ್ಣ? ನೀನಾಡುತ್ತಿರುವ ನುಡಿಗಳಿಂದ ನನ್ನೆನೆಗೆ ಸಿಡಿಲೆರಗಿದಂತಾಗಿದೆಯಲ್ಲ. ನಾನು ಸೂತನಲ್ಲವೇ? ಇಲ್ಲ ಕರ್ಣ. ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸ. ಹೌದು ಕರ್ಣ. ಸೂರ್ಯದೇವನು ನನ್ನ ಜನಕನೇ. ನಿಜ ಕರ್ಣ. ಮಹಾಮಾತೆ ಕುಂತಿದೇವಿ ನನ್ನ ತಾಯಿ. ಸತ್ಯ ಕರ್ಣ. ಪಾಂಡವರು ನನಗೆ ಸಹೋದರರಾಗಬೇಕು. ಹೌದು ಕರ್ಣ. ಇದೇನು ಪರಿಹಾಸ್ಯವೇ ಕೃಷ್ಣ? ಅಥವಾ ಸಂಭವಿಸಲಿರುವ ಮಹಾಸಂಗ್ರಾಮದಲ್ಲಿ ಪಾಂಡವರನ್ನು ಉಳಿಸಿಕೊಳ್ಳಲೆಂದು ಹೂಡಿರುವ ತಂತ್ರವೋ? ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿಯೇ ಕಾಲ ಕಳೆಯುತ್ತಿರುವೆಯಲ್ಲಪ್ಪ. ಪರಮಾತ್ಮ, ಕರ್ಣ, ನೀನು ಹೇಳುತ್ತಿರುವುದೆಲ್ಲ ಸತ್ಯ ಸಂಗತಿಯೇ? ನೀನು ಆರಾಧಿಸುತ್ತಿರುವ ಸೂರ್ಯದೇವನ ಆಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡಿರುವೆ ದೇವಾ. ಶೋಧನೆಯೇ ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ. ಶೋಧನೆಯೇ
ಸಂಕಟಕಾರ ದೇವಾ ಶೋಧನೆಯೇ ಪರಿತಾಪೀಡಾದೆ ದೇವಾ ಶೋಧನೆಯೇ ಶಾಪ ಕೃಷ್ಣ, ಕರ್ಣ, ನೀನು ಹೇಳುವಂತೆ ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಕೃಷ್ಣ, ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾಗಿರುವ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಕೃಷ್ಣ, ತಂದೊಡ್ಡಬೇಡ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿರುವು ಪರಮಾತ್ಮ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನ ಉಪದೇಶವಾಗಿ ಪಡೆದಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂದೇಹದಿಂದ ಮೊದಲನೇ ವರವಾದ ಸೂರ್ಯ ಮಂತ್ರವನ್ನು ಜಪಿಸಿ ನಿನ್ನನ್ನು ಪಡೆದಳು. ಕೂಡಲೇ ಲೋಕಾಪವಾದಕ್ಕೆ ಹೆದರಿದ ಕುಂತಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ನೀನೀಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ನೀನೀಗಲೂ ನನ್ನೊಡನೆ ಬಾ. ಕುರು ಪಾಂಡವರ ಈರುವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ಸಾಮಂತರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡುವೆಯಂತೆ. ಬಾ ಕರ್ಣ. ಕೃಷ್ಣ, ನನ್ನನ್ನು ಹಡದ ಮಾತೆಯೇ ಧರ್ಮ ಅಧರ್ಮಗಳನ್ನು ವಿವೇಚಿಸಲಿಲ್ಲ. ಇನ್ನು ನೀನಾದರೂ ಸಿಂಹಾಸನದ ಆಸೆಯನ್ನು ತೋರಿಸಿ ನನ್ನನ್ನೇಕೆ ಮರಳುಗೊಳಿಸಲೆತ್ತಿಸುತ್ತಿರುವೆ? ಜನ್ಮದಾತರಾರೆಂಬ ರಹಸ್ಯವನ್ನು ತಿಳಿಯದೆ ತವಕಿಸುತ್ತಿದ್ದರೂ ನಾನು ವಿಚಲಿತನಾಗಿರುವೆ. ಆದರೆ ಈಗ ನೀನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕ್ಷೀಣಿಸಿಬಿಟ್ಟೆಯಲ್ಲ. ಸೂತನೆಂಬ ಕಾರಣಕ್ಕಾಗಿ ನಾನು ತುಳಿಯಲ್ಪಟ್ಟಾಗ ನೀನಾಗಲಿ, ಹೆತ್ತವರಾಗಲಿ, ಸಹೋದರರೆನಿಸಿಕೊಂಡವರಾಗಲಿ ಯಾರೂ ಬರಲಿಲ್ಲ. ಆಗ ಕುಲಕ್ಷಿತ ಕೀಟದಂತೆ ಬದುಕಬೇಕಾಗಿದ್ದ ನನ್ನನ್ನು ಆಧರಿಸಿ ತನ್ನ ಹೃದಯ ಸಿಂಹಾಸನಕ್ಕೇರಿಸಿಕೊಂಡವನು ಆ ನನ್ನ ಮಿತ್ರ ಸುಯೋಧನ. ಅವನು ಮಿತ್ರನಷ್ಟೇ ಅಲ್ಲ, ನನ್ನ ಸ್ವಾಮಿ, ನನ್ನ ಆತ್ಮಬಂಧು, ನನ್ನ ಸರ್ವಸ್ವ. ಜೀವನವನ್ನೇ ಮುಡಿಪಾಗಿಟ್ಟರೂ ತೀರಿಸಲಾಗದ ಋಣ ನನ್ನದು. ನನಗೆ ಈ ಸಿಂಹಾಸನ, ಸಾಮ್ರಾಜ್ಯ, ಮಾತೃವಾತ್ಸಲ್ಯ, ಅನುಜರ ಬಾಂಧವ್ಯ ಇದಾವುದೂ ಬೇಡ. ನನಗೆ ನನ್ನ ಮಿತ್ರನೊಬ್ಬನೇ ಸಾಕು. ಅವನೇ ನನ್ನ ಸಾಕ್ಷಾತ್ ಪರದೈವ. ಹೀಗಿದ್ದರೂ ನಿನ್ನ ಮಾತುಗಳನ್ನು ಕೇಳಲು ಪ್ರಯತ್ನಿಸುತ್ತೇನೆ. ಆದರೆ ಆ ಭೀಮಾರ್ಜುನರು ಇರುವರು ನನ್ನನ್ನು ಕಂಡಾಗಲೆಲ್ಲ ಹೀನ ಕುಲದವ, ಸೂತಪುತ್ರ ಎಂದು ಜರಿದಾಡುತ್ತಲೇ ಇರುವರಲ್ಲ. ನೀನು ಹೇಳುತ್ತಿರುವ ಈ ವಿಚಾರವು ಅವರಿಗೆ ತಿಳಿಯದೇ ಕೃಷ್ಣ? ಇಲ್ಲ ಕರ್ಣ, ತಿಳಿಯದು. ಆದರೆ ಒಂದು ವಿಚಾರ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲಿಲ್ಲ ದೇವ, ಆ ಕರ್ಣನಾರು ಆತನನ್ನು ನೋಡಿದರೆ ನನಗೇಕೋ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದನು. ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು ಕರ್ಣ. ನೀನು ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ, ಅವಳ ಇಷ್ಟಾರ್ಥವನ್ನು ಸಲ್ಲಿಸಿ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೆ? ತಮ್ಮ ಚಿತ್ತ.
ಸಕಲ ಲೋಕೋದ್ಧಾರಕ, ಸಕಲ ಲೋಕೋ ಪೂಜಿತ, ಸಕಲ ಹಿತರಕ್ಷಕನೂ ಆದ ಶ್ರೀಕೃಷ್ಣ ಪರಮಾತ್ಮನು ಸಮರ ಸನ್ನಾಹ ನಡೆಯುತ್ತಿರುವ ಈ ಸಮಯದಲ್ಲಿ ಚಂದ್ರವಂಶ ತಿಲಕ ನಾನೆಂದು ಸುರಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನಲ್ಲ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನು ಆಡ್ತಕ್ಕ. ಹಾಗಾದರೆ ಸತ್ಯ ನ್ಯಾಯ ಧರ್ಮಗಳ ಪ್ರತಿರೂಪವೆನಿಸಿರುವ ಧರ್ಮರಾಯ ನನ್ನ ಸಹೋದರನೇ, ಕೆಚ್ಚದೆಯ ಕಟ್ಟಾಳು, ಅರಿವೀರ ಭಯಂಕರ, ಹಿಡಿಂಬ ಕೀಚಕ ಬಕಾಸುರರನ್ನು ಕೊಂದ ರುದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಹೊಡ ಹುಟ್ಟಿದವನು. ಮಹಾಮೇಧಾವಿಗಳು, ತೇಜೋಮೂರ್ತಿಗಳು ಆದ ನಕುಲ ಸಹದೇವರು ಈ ಕರ್ಣನಿಗೆ ಅನುಜರು. ಅಂದ ಮೇಲೆ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದವನು, ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಕಾಮಧೇನು ಕಲ್ಪವೃಕ್ಷವನ್ನು ತಂದನು. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಬೀಭತ್ಸು, ಸವ್ಯಸಾಚಿ, ಧನಂಜಯ, ಕೃಷ್ಣ ವಿಜಯ ಎಂಬ ದಶನಾಮಗಳಿಂದ ಶೋಭಿಸಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯ ಎಂಬ ಶಬ್ದದ ಪರಿಚಯವನ್ನರಿಯದ ಪರಮವೀರ. ಆದರೆ ಅಡಿಗಡಿಗೂ ನನ್ನ ಕೊಡುವೈರಿ ಎನಿಸಿರುವ ಅರ್ಜುನ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನ ಶಿರಚ್ಛೇದನ ಮಾಡುವುದಾಗಿ ಈ ಪಾಪಿ ಕರ್ಣನು ಶಪಥಗೈದಿರುವನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ನೋಡಿ ನಾನು ಹೇಗೆ ತಾನೇ ಸಹಿಸಲಿ, ಹೇಗೆ ತಾನೇ ಸಹಿಸ. ಇದುವರೆಗೂ ಬಂಧು ವರ್ಗದವರೇ ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಅಯ್ಯೋ, ಮನಸ್ಸಿಗೆ ಅದೆಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಹೇ ವಿಧಿ, ಈ ಕರ್ಣನ ಬಾಳಿನಲ್ಲಿ ವಿಕಟ ಹಟ್ಟಹಾಸವೆಂಬ ವಿಪರೀತವನ್ನೇ ಸೃಷ್ಟಿ ಮಾಡಿದೆಯಲ್ಲ. ನಿನ್ನದು ಅದ್ಭುತವಾದ ರಚನೆ. ಪಾಂಡು ಪುತ್ರನಾದ ನನ್ನಿಂದಲೇ ಪಾಂಡವರನ್ನು ಕೊಲ್ಲುವಂತೆ ಮಾಡಿದೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರು ನಾನ್ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರು ನಾನ್ ಕೊಲ್ಲಲೇ. ದುರದೋಲ್ ತಮ್ಮಂದಿರರನ್ನ ಕೊಲ್ಲುವುದೇ. ಕೊಲದಾಂಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋಳ್ ಸಿರಿ ಸಂಪತ್ತಿ ನಿಂ ಬಾಳ್ವಯೇ. ಛಲದಿಂ ಪಾರ್ಥನರುಂಡಮಂ ಸರಿದು. ಅಯ್ಯೋ ಅರ್ಜುನ, ಛಲದಿಂ ಪಾರ್ಥನರುಂಡಮಂ ಸರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಮಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಚರಕ್ಕೆ ನಾ ಗೊತ್ತಾಗಲೇ.
ಕೃಷ್ಣ, ವಾಸುದೇವ, ದೀನ ದಯಾನಿದೆ, ನಿನ್ನ ಹೊರತು ಗತಿಯಾರು ಎದೆಗೆ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ನನ್ನ ಪತಿಗಳು ದ್ಯೂತದಲ್ಲಿ ನನ್ನನ್ನು ಪಣವಾಗಿಟ್ಟು ಸೋತರು. ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುರುಳ ದುಶ್ಯಾಸನಿಂದಾದಂತಹ ಅಪಮಾನವನ್ನು ತಾಳಲಾರದೆ ರಾಜ್ಯ ನಗರಗಳನ್ನು ತ್ಯಾಗ ಮಾಡಿ ಕಾಡಿಂದ ಕಾಡಿಗೆ ಭಿಕ್ಷುಕಿಯಂತೆ ಹರಿದದ್ದು ಆಯಿತು. ಕದ್ದ ಕಳ್ಳನಂತೆಯ ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟ ಕಾರ್ಪಣ್ಯಗಳು ಕಳೆದು ಕೊನೆಗೆರಡು ದಿನ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವೇದಾತ, ಈ ದ್ರೌಪದಿಯ ಅಡಿಯಲ್ಲಿ ಏನೇನು ಪಡೆದಿರುವೆ ದೇವ, ಏನೇನು ಪಡೆದಿರುವೆ. ಪಾಂಚಾಲೆ, ಪಾಂಚಾಲೆ, ಪ್ರಿಯತಮೆ ಪಾಂಚಾಲಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳ್ತಿರುವೆಯಲ್ಲ, ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ಶಾಂತೆ ಶಾಂತೆ, ಹೊರಗಿನಳಾಗಿ ಒಳ ಪತ್ತೆಯಾಗಿ ಮರುಗುದಯ ಕಲ್ಲೆ. ಕಾಂತೆ ಶಾಂತೆ, ಹೊರಗಿನಳಾಗಿ ಒಳ ಪತ್ತೆಯಾಗಿ ಮರುಗುದಯ ಕಲ್ಲೆ. ಪಾಂಡೋಪೋತ್ರನ ಕೊಟ್ಟಿಯಾಗಿ ನೀನು, ಪಾಂಡೋಪೋತ್ರನ ಕೊಟ್ಟಿಯಾಗಿ ನೀನು, ಕೆಟ್ಟ ಚಿಂತೆಯಿಂದ ಕಡುಕೋಪದಿಂದ ಮಿಡುಕೋದೆ ಕೋಮಲಾಂಗಿಗೆ, ಕಡುಕೋಪದಿಂದ ಮಿಡುಕೋದೆ ಏಕೆ ಕೋಮಲಾಂಗಿಗೆ. ಕಾಂತೆ ಶಾಂತೆ, ವರದೀನಳಾಗಿ ವರ ಪತ್ನಿಯಾಗಿ ಮರುಗುದಯ ಕಲ್ಲೆ. ದೇವಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳ್ತಿಲ್ವಿಲ್ಲ, ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ತನ್ನ ಆತ್ಮರಕ್ಷಣೆಗಾಗಿ ಅನ್ಯರನ್ನು ಆಶ್ರಯಿಸಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನವಾದಂಥ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಭಗವಂತ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಹಾಗೂ ಭಾಗವತ್ ಸ್ವರೂಪಗಳ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಹೇಳಿದರೆ ಆ ನಿನ್ನ ಋಷಿಗಳು ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಹಿಂದಲೇ ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ನೀನು ಕೇಳಿಕೊಂಡಿಲ್ವೆ, ಆದದ್ದಾಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ಅದನ್ನು ನೋಡಿ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವಂತ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲೇನು? ಅದು ಹಿಂದಿನ ಮಾತು. ಈಗ ನಾನು ಯಾರ ಧಾರಕನಲ್ಲ ಸ್ವಾಮಿ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ಆ ದುರುಳ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯೂ ಸಹ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಂಧಿಗಾಗಿ ದ್ಯೂತನನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು, ಹಾಗಲಾದರೂ ಈ ನಿನ್ನ ಬಿಚ್ಚಿರುವ ಬುಡಿಯನ್ನು ಕಟ್ಟುವ್ಯಾ ಎಂದು ಹೇಳಿ ಸ್ವಾಮಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ಪುನಃ ನನ್ನ ಬಾಯಿಯಿಂದ ಆ ಪ್ರತಿಜ್ಞೆ ವಾಕ್ಯವನ್ನು ಸಹ ಅಪೇಕ್ಷೆಗಳೇ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಗೆಲ್ಲ ಈ ಭೀಮಸೇನರು. ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕು ಎಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಇಚ್ಛಿಸಿದರೆ ಏನಾದೀತು? ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆಲಸಬೇಡ ಪಾಂಚಾಲಿ, ನನ್ನನ್ನು ಕೆಲಸಬೇಡ. ಈಗ ನಾನು ಯಾಗ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗದೆ ನಾನು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸಿಕೊಂಡಿರುವನು. ಧರ್ಮ ಪಾರಾಯಣಿಷ್ಟನು ದುರ್ಯೋಧನ ಅಂತ ಅಪರಾಧ ಕ್ಷಮಿಸಬಹುದು. ಪಾಂಚಾಲಿ, ನಾನು ಕ್ಷಮಿಸುವುದಿಲ್ಲ.
ಕುಲ ಗೌರವ ಕಾಳುಗೆಡಿಸುವೆ ಕಾಳು ನೀ ಸುಖವತಿಯೇ ಕುಲ ಗೌರವ ಕಾಳುಗೆಡಿಸುವೆ ಕಾಳು ನೀ ಸುಖವತಿಯೇ ಸೈರಿಸೆ ಸೈರಿಸೆ ಈ ಹರಿಗೆ ಈಗಲೇ ಕುರುಕುಲವೆಲ್ಲವ ಸದೆ ಪಡೆಯುವ ಕಾಂತೆಯೇ ಈಗಲೇ ಕುರುಕುಲದಲ್ಲಿ ಸದೆ ಪಡೆಯುವ ಕಾಂತೆಯೇ ಗೌರವನ ಸಿಕ್ಕಿದ ಬಗೆಲ್ಲ ಗೌರವನ ಸಿಕ್ಕಿದ ಬಗೆಲ್ಲ ಸೈರಿಸೆ ಈ ಹರಿಯ ಸೈರಿಸೆ ಹರಿಯರು ನೋಡುವಣ್ಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಈತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನ ಸಮಾಚಾರವೇನು? ಅಣ್ಣನಿಗೆ ಸಿಟ್ಟಾಗಿರುವನು ಏಕೆ ಸ್ವಾಮಿ? ಈ ನನ್ನ ಬಿಚ್ಚಿರುವ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ತೋರುವುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಾಂಕವೆಂದು ಭಾವಿಸಿದ್ದೇನೆ. ಹರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಭಿಕ್ಷೆ ಬೇಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವನ್ನು ನಿಮಗೆ ಸರಿ ಹೋಗಬಹುದು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈತನ ಕಥೆ ಈ ಎರಡೇ ಕುರುಕುಲವನ್ನು ನಿರ್ಮೂಲವಾಗಿ ಧ್ವಂಸ ಮಾಡಬಲ್ಲೆವು. ನೀವು ಸಂಧಿಯ ಪ್ರಸ್ತಾಪದಲ್ಲಿ ನಿರತರಾಗಿ ನನಗೆ ತೋರಿದನು ಕಾರಣ ಮಾಡುವೆನು. ಧರ್ಮ ವಿಚಾರವ ಮರ್ಮವನರಿಯದೆ ಧರ್ಮ ವಿಚಾರವ ಮರ್ಮವನರಿಯದೆ ಧರ್ಮ ವಿಚಾರವ ಮರ್ಮವನರಿಯದೆ ಧರ್ಮ ವಿಚಾರವ ಮರ್ಮವನರಿಯದೆ ಧರ್ಮಕ್ಕೆ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಸ್ವಾಮಿ, ಮಾನಿನಿ ಮನದ ವೇದನೆ ಮಾನಿನಿ ಮನದ ವೇದನೆ ಸಮಯ
ಪಾಂಚಾಲಿ. ಸ್ವಾಮಿ, ಧರ್ಮ ಧರ್ಮ ಎಂದು ಹಂಬಲಿಸ್ತಾ ಕ್ಷತ್ರಿಯನ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೇನು ಸ್ವಾಮಿ? ಪಾಂಚಾಲಿ, ಸ್ವಾಮಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಒಂದು ವೇಳೆ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ದುಃಖಿಸಬೇಕಾಗಿರುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನವನ್ನು ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆಯ ಔತಣವೇ ಎಂದು ಕೇಳಿ ಕಳಿಸಿದ ಆ ಕುರು ಕೌರವೇಶ್ವರ ಇಷ್ಟು ಅಪಮಾನ ಸಾಲದೆಂದು ಪುನಃ ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನವನ್ನು ಹೊಂದಿದ್ರಲ್ಲ ಎಂಬುದೇ ನನ್ನ ಚಿಂತೆ. ಏನೇ ಕೋಲಾಹಲ, ಏನೇ ಕೋಲಾಹಲ? ಅರ್ಜುನ, ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೇನೂ ಇಲ್ಲ. ಇವರ ಹೆಚ್ಚಂತೆ ಇವರು ನಡೆಯಲಿ, ನನಗೆ ತೋರಿದನ್ನು ನಾನು ಮಾಡುವೆನು. ಆಹಾ, ಸ್ವಲ್ಪ ತಡೆಯಿರಿ ಸ್ವಾಮಿ. ಅದೋ ನೋಡಿ, ಯದುಪತಿಯು ಇತ್ತಲೇ ನೋಡುತ್ತಾ ನಗುನಗುತ್ತಾ ಬರುತ್ತಿರುವ ಹಾಗಿದೆ. ರಾಜ್ಯಸಭೆಯಲ್ಲಿ ನಡೆದಂತಹ ವರ್ತಮಾನ ಏನೆಂದು ತಿಳಿದುಕೊಂಡು ತಮ್ಮ ಇಚ್ಛೆಯನ್ನು ಹಾಗೆ ಆಗಲಿ. ವಾಸುದೇವ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ, ನನ್ನದೊಂದು ನಮಸ್ಕಾರವಿರಲಿ. ಭೀಮಸೇನ, ನಿನಗೂ ಸಹ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸರಿಯಿಲ್ಲ. ಇವರ ಇಚ್ಛಂತೆ ಇವರು ನಡೆಯಲಿ, ನನಗೆ ತೋರಿದ್ದು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ, ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನ ಮಾತು ಪೂರ್ಣಗೊಳ್ಳಲಿ. ಯಾರ ಮಾತು? ನಮ್ಮ ಅಣ್ಣನ ಮಾತು. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲೇ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು. ಸಂಧೆ. ಭೀಮಸೇನ, ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು. ಅಜ್ಞಾತ ವಾಸ ನೆಪದಲ್ಲಿ ಅರ್ಜುನನು ಕೈಗೆ ಬೆಳೆದೊಟ್ಟನು. ಈಗ ಈ ಸಂಧಿಯ ಶರದಲ್ಲಿ ನಮ್ಮ ಐವರೆಗೂ ಸೀರೆ ನುಡಿಸಲು ಅವನು ಸಿಕ್ತಿರಿವ್ಯಾ? ಯಾದವಾಗ್ರೇ, ಈ ಪಾಂಡು ಕುಮಾರ ವಿಷಯೊಂದು ಆಕ್ರೋಶ ಬೇಕು ಕೃಷ್ಣ. ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೇ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನಿ ಶೂನ್ಯವಾದ ಸಂಧಾನ ನೋಡದೆ ಈ ಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದ್ದೇನೆ. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದವು. ಆ ದುರ್ಯೋಧನ, ಆಹಾ, ಅವನು ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಶ್ಚಯಾಗಿತ್ತು. ಅದನ್ನು ಸಾಧಿಸಿದ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಆ ಪೌರುಷ ಫಲಗಳನ್ನು ನೀವೇ ಮುಂಜಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀ ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೂ ಸರಿ ನಿನ್ನ ಸೇರನ್ನು ತೀರಿಸುವೆನು. ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಹೌದು. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಭೀಮಸೇನ, ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಇದು ನಿನಗೇ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಿರಲಾರದು. ಹೇಳು ವಾಸುದೇವ, ಏನು ಆ ದುರ್ಯೋಧನ ಸಂದೇಶ? ಸಂದೇಶವನ್ನು ಕೇಳುವ ಮೊದಲು
ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ನಿಂತಿದ್ದಂತೆ ಹೇಳಿಬಿಟ್ಟು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವಕ್ಕೆ ಕೃಷ್ಣ? ಪರಿಹಾಸವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಕೃಷ್ಣ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ದುರ್ಯೋಧನ ಸಂದೇಶ? ನೀನು ಕೋಪ ಮಾಡಿಕೊಳ್ಳುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ಈಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ. ದುರ್ಯೋಧನನ ಸಂದೇಶ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಆಗಬಹುದು. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ಹಾ. ಈಗ ನೀನು ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೆನಣ್ಣ? ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಹಾ ಹಾ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಓಹೋ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇನು? ಪರಿಹಾಸವಲ್ಲ ತಂಗಿ, ಮತ್ತೆ ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾನ್ ಪಂಡಿತಿ ಅಂತ. ಓಹೋ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಸ್ವಾಮಿ, ಕೃಷ್ಣನಿಗೆ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸೋ. ಆಗಲಿ ಸ್ವಾಮಿ. ಅಣ್ಣ, ನೀನು ಹೇಳಿದಂತೆ ನನ್ನ ಪತಿಯ ಕರಗಳನ್ನು ಬಂಧಿಸಿರುವೆನು. ಈಗ ನೀನುಂಟು, ನನ್ನ ಸ್ವಾಮಿ ಉಂಟು. ಬರಲೇ ಅಣ್ಣ? ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಧರ್ಮನಂದನ, ಕಿರೀಟಿ, ಯಾಜ್ಞಸೇನಿ, ಭೀಮನನ್ನು ಬಂಧಿಸಿರುವ ಈ ಅಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನ್ನುವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿತ್ತಿದ್ರೆ ಯಾರು ಯಾರು ಯಾರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯ ನಡೆಸಿದನು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರೇಬಂಧವಾದ ಕೃಷ್ಣನನ್ನು, ಪಾಂಡವರ ಭಾರ್ಯನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಆಹಾ, ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಏನೆಂದು? ಭೀಮಸೇನ, ಕೃಷ್ಣ, ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಏನು ವಾಸುದೇವ? ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಭೀಮಸೇನ, ವಾಸುದೇವ, ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಭೀಮಸೇನ, ವಾಸುದೇವ, ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಹೌದು ಭೀಮಸೇನ, ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ನುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜ್ಯ. ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿಮಗೆ ಕೊಟ್ಟ ಸಂದೇಶವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ ಎಂದು ಕೊನೆಯ ನಿರ್ಧಾರವನ್ನು ಹೇಳಿಬಿಟ್ಟ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ಧರ್ಮನಂದನ, ನೀನು ತಿಳಿದಿರುವೆ
ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿದವನೆಂದು. ಪಾಂಚಾಲಿ, ಈ ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ಈ ನನ್ನ ಕರಗಳನ್ನು ಬಿಚ್ಚು. ಅರ್ಜುನ, ಈ ನನ್ನ ಕರಗಳನ್ನು ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಕೃಷ್ಣ ಮಹಾನುಭಾವ, ನೀನಾದರೂ ಬಿಚ್ಚಯ್ಯ. ಕೃಷ್ಣ, ಜನಾರ್ದನ, ವಾಸುದೇವ, ಮುರಹರೆ, ಗೋವಿಂದ, ಗೋಪಾಲ, ನೀನಾದರೂ ಬಿಚ್ಚಯ್ಯ. ಏನು, ಯಾರು ಬಿಚ್ಚುವುದಲ್ಲವೇ? ಬೇಡ ಬೇಡ. ಹರ 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 ಮಹಾದೇವ, ಎಲ್ಲಿರಗದೆ ಈಗ ಪ್ರತಿಜ್ಞೆ ಏನು? ಜಯಿಸುವೆ ಕೊಡುವಂತವ, ಜಯಿಸುವೆ ಕೊಡುವಂತವ, ಅಲ್ಲ ಬಿಟ್ಟಾರೆ ವಿರೋಧಿ ದುರಾತ್ಮನ, ಜಯಿಸುವೆ ಕೊಡುವಂತವ. ಪದಗಳ ಕೊಲ್ಲದ ಪಡ ಪಡ, ಬರುವಲ ಗೆಲ್ಲುವೆ ಬಲೆ ಬಲೆ. ಪದಗಳ ಕೊಲ್ಲುವೆ ಪಡ ಪಡ, ಬರುವಲ ಗೆಲ್ಲುವೆ ಬಲೆ ಬಲೆ. ದುರಗೋ ದುರುಳರ ಪೊಡಿ ಪೊಡಿ ಗೈದೋ, ದುರಗೋ ದುರುಳರ ಪೊಡಿ ಪೊಡಿ ಗೈ, ಜಯಿಸುವೆ ಕೊಡುವಂತ. ಕಲ ಬಿಟ್ಟಾರೆ ವಿರೋಧಿ ದುರಾತ್ಮರ, ಜಯಿಸುವೆ 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 ಕೊಡುವಂತವ. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದೆ ನಿಜವಾದರೆ, ವೀರ ಮಾತೆ ಕುಂತಿದೇವ ಸ್ತನ್ಯಪಾನ ಮಾಡಿದರೆ ಸತ್ಯವಾಗಿದ್ದರೆ, ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನೆಯಿಂದ ಬಗೆದು ಅವನ ಗೊಂಡಿಗೆ ಕಿಚ್ಚ ರಕ್ತದಿಂದ ದ್ರೌಪದಿ ತಲೆಗೆ ಲೇಪನ ಮಾಡಿ ಬೆಚ್ಚದ ಮುಡಿಯನ್ನು ಕಟ್ಟಿಸುವೆನು. ಅನಂತರ ಅನಂತರ ಆ ದುರ್ಯೋಧನ ತೊರೆಯನ್ನು ಒಂದೇಟಿಗೆ ಮುರಿದು ಅವನ ರಾಜ ಕಿರೀಟವನ್ನು ಹೀನ ನಡೆಗಳಿಂದ ಹತ್ತು ಹತ್ತು ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನು ಸಾಧಿಸಿಕೊಳ್ಳದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನನ್ನ ಪಾದವೇ ಸಾಕ್ಷಿ.